ಈ ಪ್ರಪಂಚ. ಕುರಿಕಾಯೋನು ಚಿತ್ರದ ಫಸ್ಟ್ ಲುಕ್ ಬಿಡುಗಡೆ ಆಗಿದ್ದು, ಕತೆ, ಚಿತ್ರಕಥೆ, ನಿರ್ದೇಶನವನ್ನು ಮಾಡಿರುವ ಓಂ ಮಹೇಶ್ ಅವರು ಪ್ರಥಮ ಬಾರಿಗೆ ನಾಯಕ ನಟನಾಗಿ ನಟಿಸಿದ್ದಾರೆ. ರಾಜೇಶ್ ಮತ್ತು ಪ್ರಿಯಾ ಅವರು ಈ ಚಿತ್ರವನ್ನು ನಿರ್ಮಿಸಿದ್ದು ಅಪ್ಪು ಎಂಟರ್ಪ್ರೈಸಸ್ ಬ್ಯಾನರ್ ಅಡಿಯಲ್ಲಿ ಮೂಡಿಬಂದಿದೆ. ಈ ಚಿತ್ರವನ್ನು ಮಾಜಿ ಸಚಿವರಾದ ಬೈರತಿ ಬಸವರಾಜ್ ಅವರು ಫಸ್ಟ್ ಲುಕ್ ಅನ್ನು ರಿಲೀಸ್ ಮಾಡಿದ್ದಾರೆ. ನನ್ನ ಆತ್ಮೀಯ ಸ್ನೇಹಿತ ಮಹೇಶು ಬಹಳ ವರ್ಷಗಳ ಕಾಲ ಚಿತ್ರರಂಗದಲ್ಲಿ ತನ್ನದೇ ಆದಂತಹ ಸೇವೆಯನ್ನು ಸಲ್ಲಿಸಿ ಇವತ್ತು ಒಂದು ದಾಪುಗಾಲು ನೀಡುವಂತಹ ಕೆಲಸವನ್ನ ಇವತ್ತು ಮಹೇಶ್ ಮಾಡ್ತಾ ಇದ್ದಾರೆ. ನಾನು ಎಲ್ಲರಲ್ಲಿ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಒಬ್ಬ ಸಾಮಾನ್ಯ ಹುಡುಗ ಇವತ್ತು ಇಂಥ ಒಂದು ಚಿತ್ರವನ್ನು ಮಾಡಬೇಕಂತೇಳಿ ಹೊರಟಿದ್ದಾನೆ. ನಾನು ರಾಜ್ಯದ ಜನತೆಗೆ, ನನ್ನ ಕ್ಷೇತ್ರದ ಎಲ್ಲ ಸಮಸ್ತ ನಾಗರಿಕರಿಗೆ ಅವನನ್ನ ಕೈ ಹಿಡಿಸಿ ಮುಂದೆ ನಡೆಸುವಂತ ಅಂತೇಳಿ ಎಲ್ಲರಲ್ಲಿ ಕೂಡ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಚಿತ್ರ ಯಶಸ್ವಿಯಾಗಲಿ, ಈ ಚಿತ್ರ 100 ದಿನಗಳನ್ನ ಪೂರೈಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರಿ, ಈ ಕಾರ್ಯಕ್ರಮದಲ್ಲಿ ಹಲವಾರು ತುಣುಕುಗಳನ್ನು ಕೂಡ ಅನೇಕ ಕಲಾವಿದರು ಕೂಡ ಹೇಳಿದ್ದಾರೆ, ನಾನು ಕೂಡ ಹೇಳಿದ್ದೇನೆ. ನಮ್ಮ ಕೇಂದ್ರ ಸಚಿವೆ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಕೂಡ ಅವರಿಗೆ ಶುಭವನ್ನು ಹಾರೈಸಿದ್ದಾರೆ. ನಾನು ಅವನ ಜೊತೆ ಇರ್ತೇನೆ, ಅವನಿಗೆ ಬೆನ್ನೆಲುಬಾಗಿ ನಿಂತು ಅವನಿಗೆಲ್ಲ ಸಹಕಾರ ಕೊಡುವ ಕೆಲಸ ನಾನು ಮತ್ತೆ ನಮ್ಮೆಲ್ಲ ಕ್ಷೇತ್ರದ ಜನತೆ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಆನ್ಲೈನ್ ಹೇಳಕ್ ಹೋದ್ರೆ ಈಗ ರಿವೀಲ್ ಮಾಡಲ್ಲ. ಯಾಕಂದ್ರೆ ಇವನು ಜಗತ್ತಲ್ಲಿ ಅಂದವಾಗಿ ಹುಟ್ಟಿರಲ್ಲ. ಅವನು ತನ್ನ ಕುರಿ ಆಯ್ತು, ತನ್ನ ಸಮಾಜ ಆಯ್ತು, ಅವ್ನು ಹೊರಗೆ ಜಗತ್ತೇ ಗೊತ್ತಿರಲ್ಲ. ಏನೋ ಹೋಗ್ಬಿಟ್ಟು ಜಗತ್ತಲ್ಲಿ ಅವ್ರು ಬೇರೆಯವರ ಜೊತೆ ಬೆರೆಯೋದಾಗ್ಲಿ, ಬೇರೆಯವ್ರ ಜೊತೆ ಮಾತಾಡೋದಾಗ್ಲಿ, ಒಂದು ಹೆಣ್ಣು ಅಷ್ಟೇ ಪ್ರೀತಿಯಿಂದ ನೋಡು ಇರಲ್ಲ. ಅಂದ್ರೆ ಒಂದ್ ಹೆಣ್ಣು ಅವಳನ್ನ ಪ್ರೀತಿಸಿದ್ರು ಈ ತರನು ಇದ್ಯಾ ಜೀವನ ಅಂತ ಹೇಳುವಂತ ವ್ಯಕ್ತಿತ್ವ ಕುರಿಕಾಯಿ ಒಂದು. ಯಾಕಂದ್ರೆ ಆ ಔಟರ್ ಲೈನ್ ಅಲ್ಲಿ ಈಗ ನಾವು ಒಂದು ಮನೆಯಲ್ಲಿ ಒಂದು ಪ್ರೀತಿಯಿಂದ ಕುರಿ ಸಾಕಿದ್ರೆ ಸಪೋಸ್ ಯಾರನ್ನ ಅದನ್ನ ಏನಾರ ಮಾಡಕ್ಕಾಗತ್ತಾ? ಅದಷ್ಟು ಮುದ್ದಾಗಿ ಮಾಡಿರ್ತೀರಿ. ಒಂದು ನಾಯಿನೇ ಆಗ್ಲಿ, ಒಂದು ಕುರಿನೇ ಆಗ್ಲಿ, ಅಷ್ಟು ಮುದ್ದು ಮಾಡಿರ್ತೀರಿ. ನನ್ನ ಕುರಿನೇ ಏನಾರ ಮಾಡಿದಾಗ ಅವ್ನು ರಿವೀಲ್ ಆಗ್ತಾನೆ. ಅದೇ ಈ ಸಿನಿಮಾದ ಲೈನ್ ಸ್ಟೋರಿ ಮೇಡಮ್. ಯಾಕಂದ್ರೆ ಔಟರ್ ವರ್ಡೇ ಗೊತ್ತಿರಲ್ಲ. ಯಾಕಂದ್ರೆ ನಮ್ಮ ಉಪೇಂದ್ರ ಸರ್ ಹೇಳ್ಕೊಟ್ಟಿದ್ದೇನೆಂದ್ರೆ ಔಟರ್ ಲೈನ್ ಅಂದ್ರೆ ನಮ್ಗೆ ಕುರಿ ಅಂದ್ರೆ ಪ್ರಾಣ. ನಾನು ಜನಗಳ ಜೊತೆಲೆ ಬೆರ್ತಿರೋನಲ್ಲ, ಅದನ್ನ ಪ್ರೀತಿ ಮಾಡೋನು ಒಬ್ರು ಬಂದು ನನಗೆ ಅಂದ್ರೆ ಹೆಸರುಗಳೆಲ್ಲ ಹೇಳಕ್ಕಾಗಲ್ಲ, ಅಂದ್ರೆ ವಿಲನ್ಗಳು ಆಗ್ಲಿ ಇವರಾಗ್ಲಿ ಬಂದು ತೊಂದರೆ ಕೊಟ್ಟಾಗ ಆ ಮನುಷ್ಯ ಸಿಡಿದ್ ಬಿಡೋದೇ ಕುರಿ ಕಾಯೋನು ಅಂತ ಒಂದು ಸಿನಿಮಾ. ಯಾಕಂದ್ರೆ ಯಾವುದೇ ವಸ್ತುನ ಯಾವುದೇ ಒಂದು ಇವಾಗ ಒಂದು ನಾವು ಒಂದು ಪೆನ್ ಇಟ್ಕೊಂಡಿರ್ತೀವಿ. ಈಗ ಸಾಹೇಬ್ರ ಒಂದು ಪೆನ್ ಇಟ್ಕೊಂಡಿರ್ತೀವಿ, ಅದ್ಮೇಲೆ ಪ್ರೀತಿ ಇರುತ್ತೆ. ಆ ಪ್ರೀತಿ ಪೆನ್ನ ಏನ ಕಳೆದೋದ್ರೆ ಎಷ್ಟು ಫೀಲ್ ಆಗ್ತಾರೆ, ಅದೇ ರೀತಿ ಒಂದು ಕುರಿ ಕಳೆದೋದಾಗ ಎಷ್ಟು ಫೀಲ್ ಆಗೋದೇ ಒಂದು ಸಿನಿಮಾದ ಟೈಟ್ಲು, ಸಿನಿಮಾದ ಅದು ಆನ್ಲೈನು. ಹಾಗೆ ಏನೇ ಒಂದು ಕುರಿಗೆ ತೊಂದರೆ ಆದ್ರೆ ನಾನು ಅದಕ್ಕೆ ಪ್ರಾಣ ಕೊಡುವಂತವನೇ ಈ ಕುರಿ ಕಾಯೋನು. ಬಹಳ ಸಂತೋಷ ಆಗುತ್ತೆ ಇವತ್ತಿನ ದಿವಸ ಕುರಿ ಕಾಯೋನು ಅಂತ ಒಂದು ಶೀರ್ಷಿಕೆ ಇಟ್ಟ ತಕ್ಷಣ ನೀನ್ ಹೀರೋ ಆಗ್ತೀನಪ್ಪ ಅಂದ್ರು. ಎಷ್ಟೋ ಜನ ಹೇಳಿದಾರೆ, ಎಷ್ಟೋ ಜನ ಆಡ್ಕೊಂಡ್ರು. ನಾನು ಅದೊಂದು ಚಾಲೆಂಜ್ ಆಗಿ ತಗೊಂಡೆ. ಆಮೇಲೆ ನಮ್ ತಮ್ಮ ಅವರು ಆಸ್ಟ್ರೇಲಿಯಲ್ಲಿ ಇದ್ರು. ಅವಾಗ ಸಿನಿಮಾದಲ್ಲಿ ನನ್ ಚಾನ್ಸ್ಗಳು ಕಡಿಮೆ ಇತ್ತು. ನಾನು ಏನಪ್ಪ ಜೀವನಕ್ಕೆ ಏನ್ ಮಾಡೋದು, ಯಾಕಂದ್ರೆ ಓಂ ಕಾಲದಿಂದ ಮಾಡ್ಕೊ ಬರ್ತಾ ಇದೀನಿ. ಯಾರ ಹತ್ರ ನಾನು ಕೈ ಚಚ್ಚಕ್ಕೂ ಭಯ ಆಗ್ತಾ ಇತ್ತು. ಏನಂದ್ರೆ
ಆಮೇಲೆ ಸುಮಾರು ಸಿನಿಮಾಗಳಲ್ಲಿ ಇವತ್ತು ಕಿಚ್ಚ ಹುಚ್ಚ ಆಗಿರ್ಬೋದು, ವಂಶಿ ಆಗಿರ್ಬೋದು, ಶಿವಣ್ಣ ಅವ್ರದ್ದಾಗಿರ್ಬೋದು, ಪ್ರತಿಯೊಬ್ರು ಹೀರೋಗಳದ್ದು, ಇವನ್ ಸುದೀಪ್ ಸಾರು, ದರ್ಶನ್ ಸಾರು, ದುನಿಯಾ ವಿಜಯ್ ಸರ್, ಸುದೀಪ್ ಸಾರು, ಇವರೆಲ್ಲರ ಒಂದು ಮಾರ್ಗದರ್ಶನ. ಆಮೇಲೆ ಪ್ರತಿಯೊಂದು ಫ್ರೇಮ್ ಅಲ್ಲೂ ಅಷ್ಟೇ ಎಲ್ಲ ಹೀರೋಗಳು ಹಿಂಗ್ ಮಾಡಪ್ಪ, ಹಿಂಗ್ ಮಾಡು, ಯಾಕೆ ಎದುರ್ಕಂತೀವಿ ಅಂತ. ಇಲ್ಲ ಸರ್, ನೀವು ದೊಡ್ಡ ಹೀರೋ, ನಾನು ಹಿಂಗ್ ಸರ್, ನೀನ್ ವಿಲನ್ ನನ್ನ ಜೊತೆ ಜೋರ ಮಾಡಿದ್ರೆ ನಾನ್ ಮಾಡಕ್ಕಾಗೋದು ಅಂತ ಹೇಳ್ದ ಸುದೀಪ್ ಸರ್ಗೆ, ದರ್ಶನ್ ಸರ್ಗೆ, ಹಾಗೆ ದುನಿಯಾ ವಿಜಯ್ ಸರ್ಗೆ, ಶಿವಣ್ಣ ಅವ್ರಿಗೆ, ಪುನೀತ್ ಸರ್ ವಂಶಿಲಿ ಯಾವ್ದೋ ಒಂದು ಕ್ಯಾರೆಕ್ಟರ್ಗೆ ಯಾವ ಪೊಲೀಸ್ ಬಂದು ನಮ್ಮ ಹತ್ರ ಆತರ ಒಂದ್ ಕಾಪಾಡಕ್ ಕುಡಿತಾರೆ. ಆ ಫೀಲ್ಡ್ ಗಳೇ ಒಂಥರ ನನ್ ಮ್ಯಾಜಿಕ್ ಅನ್ಸ್ತಾ ಇತ್ತು ಅವ್ರ ಜೊತೆ ಮಾಡಿದಂತ ನಟನೆಗಳು. ಹಾಗೆ ಕೋಟೆ ಪ್ರಭಾಕರ್ ಸರ್ ಅಣ್ಣ ಅವ್ರು ಹೇಳ್ದಾಗೆ ನಾನು ಓಂ ಚಿತ್ರದಲ್ಲಿ ಒಬ್ಬ ಕಾಲೇಜ್ ಸ್ಟೂಡೆಂಟ್, ನನ್ಗೆ ಆವಾಗಲೇ ಉಪೇಂದ್ರ ಸರ್ ಅಂದ್ರೆ ಅಭಿಮಾನಿ, ಶಿವಣ್ಣನ ಅಭಿಮಾನಿ. 7 ಗಂಟೆ ಪಂಚಾಲಿ ಇಟ್ಟಿದ್ರೆ 7 ಗಂಟೆಗೆ ಬರೋರು ಉಪೇಂದ್ರ ಸರ್, ವಿತ್ ಆಟ್ ವಿತ್ ಎಲ್ಲ ಜನ ಇರ್ಬೇಕು. ಒಬ್ಬ ಮಿಸ್ ಆದ್ರೆ ಬೈತಾ ಇದ್ರು. ನಮಸ್ಕಾರ, ನಾನು ತುಂಬಾ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿಗೆ. ಸೊ ಬೇಸಿಕ್ಲಿ ಫಸ್ಟ್ ಕುರಿಕಾಯೋನು ಅಂತ ಹೇಳಿದಾಗ ವಿ ವರ್ಂಟ್ ಶೋರ್ ಈ ಪರ್ಟಿಕ್ಯುಲರ್ ಟೈಟಲ್ ಏನಕ್ಕೆ ಚೂಸ್ ಮಾಡಿದ್ದಾರೆ. ಯಾಕಂದ್ರೆ ಯೂಶಲಿ ಇದನ್ನ ಜನ ಬೈಯೋದಕ್ಕೆ ಯೂಸ್ ಮಾಡ್ತಾರೆ, ಮತ್ತೆ ಎಲ್ಲರೂ ಅದನ್ನ ಕೀಳಾಗಿ ನೋಡ್ತಾರೆ ಅಂತ. ಬಟ್ ಆಮೇಲೆ ನಾವು ಡೀಟೇಲ್ಡ್ ಆಗಿ ಮಾತಾಡಿದಾಗ ಅನ್ಸ್ತು, ಕೃಷ್ಣ ಆಗ್ಲಿ, ಜೀಸಸ್ ಕ್ರೈಸ್ಟ್ ಆಗ್ಲಿ, ಎಲ್ಲರೂ ಇದೇ ಪರ್ಟಿಕ್ಯುಲರ್ ಕಮ್ಯುನಿಟಿಯಿಂದ ಬಂದಿರೋದು. ತುಂಬಾ ಡಿವೋಟೆಡ್ ಕಮ್ಯುನಿಟಿ, ಎಲ್ಲರಿಗೂ ಪ್ರೀತಿಯಿಂದ ಡೈರಿ ಪ್ರಾಡಕ್ಟ್ಸ್ ಆಗ್ಲಿ, ಹಾಲು ಕೊಟ್ಟು ತಾಯಿ ತರ ನೋಡ್ಕೊಳ್ಳುವಂತ ಕಮ್ಯುನಿಟಿ ಅಂತ. ಸೊ ವಿ ವರ್ ಡೀಪ್ಲಿ ಇಂಪ್ರೆಸ್ಡ್. ಯಾಕಂದ್ರೆ ಕಥೆಯಲ್ಲಿ ಕೂಡ ಅವ್ರು ತುಂಬಾ ಲವ್, ಅಫೆಕ್ಷನ್, ಎಷ್ಟು ಆ ಪ್ರಾಣಿ ಮೇಲೆ ಇಟ್ಕೊಂಡಿದ್ದಾರೆ ಅನ್ನೋದು ತೋರಿಸ್ತಾರೆ. ಸೊ ವಿ ವರ್ ಎಕ್ಸ್ಟ್ರೀಮ್ಲಿ ಎಕ್ಸೈಟೆಡ್. ಇದೇ ಟೈಟಲ್ ನ ಚೂಸ್ ಮಾಡಕ್ಕೆ ರೀಸನ್? ನಾವು ಟೈಟಲ್ ಮಾಡಿಲ್ಲ. ಆಕ್ಚುಲಿ ನಮ್ ಬ್ರದರ್ ಆದ ಓಂ ಮಹೇಶ್ ಯಾರು ಚಿತ್ರಕಥೆ, ನಿರ್ದೇಶನ, ಡೈರೆಕ್ಷನ್ ಎಲ್ಲ ಮಾಡ್ತಾ ಇದಾರಲ್ಲ, ಅವರೇ ಈ ಟೈಟಲ್ ಇಂದ ಬಂದಿರೋದು. ಆಕ್ಚುಲಿ ನಾವು ಅದಾದ್ಮೇಲೆ ವಿ ವೆಂಟ್ ಇನ್ ಟು ರಿಸರ್ಚ್, ಲೈಕ್ ಇದನ್ನ ಹೇಗ್ ಮಾಡ್ಬೇಕು, ಹೇಗ್ ಮಾಡಬಾರ್ದು ಅಂತ. ಸೊ ಅವ್ರದ್ದು ಇದು ಆ ಟೈಟಲ್ ಕಾನ್ಸೆಪ್ಟ್ ಬಂದು ಮೇನ್ ನಮ್ ಬ್ರದರೇ ಮಾಡಿರೋದು. ಆಕ್ಚುಲಿ ತುಂಬಾ ಎಕ್ಸೈಟ್ ಇದೆ ಆಬ್ವಿಯಸ್ಲಿ. ಲೈಕ್ ಇಷ್ಟೊಂದು ಜನದ ಎಫರ್ಟ್ಸ್ ಮತ್ತೆ ಇದ್ರ ಹಿಂದೆ ರಿಸರ್ಚ್ ಮಾಡಿರುವಂತ ಟೈಮು ಇದೆಲ್ಲ ಮತ್ತೆ ಬರಲ್ಲ. ಸೊ ಅದಕ್ಕಾಗಿ ಡೆಫಿನೆಟ್ ಆಗಿ ಈ ಮೂವಿ ರಿಲೀಸ್ ಆಗೋಕ್ಕೆ ತುಂಬಾ ಆತರದಿಂದ ವೆಯ್ಟ್ ಮಾಡ್ತಾ ಇದೀವಿ. ಬಟ್ ವಿ ಡೋಂಟ್ ನೋ ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್. ಇದೇ ರೀತಿ KGF ಸ್ಟಾರ್ಟ್ ಆದಾಗೂ ಇದೇ ಪ್ರಾಬ್ಲಮ್ ಇತ್ತು. KGF ಬಾಂಬೆ ಬಾಲಿವುಡ್ ಎಂಟ್ರಿ ಆದಾಗ ಪೀಪಲ್ ಡಿಡ್ ನೋ ವಾಟ್ ಇಸ್ ಕನ್ನಡ ಇಂಡಸ್ಟ್ರಿ. ಬಟ್ ಆಸ್ ಆಫ್ ನಾವು ಇವಾಗ ನೋಡಿದ್ರೆ KGF ರಿಲೀಸ್ ಆದ್ಮೇಲೆ ಕನ್ನಡ ಇಂಡಸ್ಟ್ರಿನೇ ಪೂರ್ತಿ ವರ್ಲ್ಡ್ ವೈಡ್ ಪ್ಯಾನ್ ಇಂಡಿಯಾ ಎಲ್ಲರೂ ನೋಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ತರ ಒಂದು ಎಕ್ಸ್ಪೆರಿಮೆಂಟ್ ಆದಾಗ ಡೆಫಿನೆಟ್ ಆಗಿ ವಿ ವಿಲ್ ಹ್ಯಾವ್ ಅ ಗುಡ್ ಆಪರ್ಚುನಿಟಿ. ಎಕ್ಸ್ಪೆರಿಮೆಂಟ್ ಮಾಡ್ಲಿಲ್ಲ ಅಂದ್ರೆ ವಿ ವಿಲ್ ನಾಟ್ ಹ್ಯಾವ್ ದಟ್ ಲೈಕ್ ಏನ್ ಅದ್ರದ್ದು ರಿಸಲ್ಟ್ ಬರುತ್ತೆ ಅಂತ ಗೊತ್ತಾಗಲ್ಲ. So we have always had, we need to experiment with new subjects. Only then this kind of movies can evolve. ನೀವೆಷ್ಟು ಕಾನ್ಫಿಡೆಂಟ್ ಆಗಿದ್ರೆ ಈ ಮೂವಿ ಬಗ್ಗೆ? ನಾನು ಒಂದೇ ಒಂದು ಬಿಲೀವ್ ಮಾಡೋದೇನು ಅಂದ್ರೆ, ಇನ್ಕ್ಲೂಡಿಂಗ್ ಮೀ ಆಸ್ ಅನ್ ಆಡಿಯನ್ಸ್, ಕನ್ನಡ ಇಂಡಸ್ಟ್ರಿಲಿ ಒಳ್ಳೆ ಮೂವಿ ಬಂದ್ರೆ ನಾವೆಲ್ಲರೂ ಪ್ರೋತ್ಸಾಹ ಕೊಡ್ತೀವಿ. ಕನ್ನಡ ಫಿಲ್ಮ್ಗಳನ್ನ ನೋಡೋರು ಕಮ್ಮಿ, ನೀವ್ ಹೇಳ್ದಂಗೆ ತುಂಬಾ ಮೂವೀಸು ಸರಿಗ್ ಓಡಲ್ಲ. ಬಟ್ ವಾಟ್ ಐವ್ ಸೀನ್, ಇವಾಗ ನೀವು ಕಾಂತಾರ ತಗೊಳ್ಳಿ ಅಥವಾ KGF ತಗೊಳ್ಳಿ, ಎಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಮಾಡಿ ಒಳ್ಳೆ ಮೂವಿ ಮಾಡಿದ್ರೆ ಐ ಥಿಂಕ್ ನಮ್ ಜನತೆ ನೋಡ್ತಾರೆ. ಫಸ್ಟ್ ಇದು ನಮ್ದು ಫಸ್ಟ್ ಎಕ್ಸ್ಪೆರಿಮೆಂಟ್. ಇದು ಚೆನ್ನಾಗಾದ್ರೆ ವೈ ನಾಟ್? ವೆರಿ ಎಕ್ಸೈಟೆಡ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ ಆಗಿ ಥ್ಯಾಂಕ್ ಯು ಸೋ ಮಚ್. ರಿಪಬ್ಲಿಕ್ ಟಿವಿಗೂ ನಮ್ಮ ಕಂಪ್ನಿಯಿಂದ ಆಲ್ ದ ಬೆಸ್ಟ್. ರಿಪಬ್ಲಿಕ್ ಕನ್ನಡ ಟಿವಿ ಆಕ್ಚುಲಿ ಇವಾಗ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅರ್ಲಿಯರ್ TV9 ಮತ್ತೆ ಸುವರ್ಣ ಅದು ಇದು ಅಂತ, ರಿಪಬ್ಲಿಕ್ ಕನ್ನಡ ಇಸ್ ಆಲ್ಸೋ ಗಿವಿಂಗ್ ಗುಡ್ ಕಂಟೆಂಟ್ ಆಕ್ಚುಲಿ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಆಫ್ ಕೋರ್ಸ್, ನೇಮ್ ಹೇಳೋ ತರಾನೇ ರಿಪಬ್ಲಿಕ್ ಅಲ್ಲಿ ತುಂಬಾ ಅದ್ರದಾಗೆ ಒಂದು ಮಹತ್ವ ಇದೆ, ಅದ್ರದಾಗ ಒಂದು ಇಂಪಾರ್ಟೆನ್ಸ್ ಇದೆ. ವಿಶಿಂಗ್ ಯು ಆಲ್ ದ ಬೆಸ್ಟ್. ನನ್ಗೆ ಗೊತ್ತು ರಾಜೇಶ್ ಹೇಳ್ದಂಗೆ ಇವಾಗ ಆಗ್ಲೇ ನೀವು ತುಂಬಾ ಪಾಪ್ಯುಲಾರಿಟಿ ಇದೆ, ಇನ್ನು ಮುಂದೆ ತುಂಬಾ ಚೆನ್ನಾಗಿ ಬರ್ಲಿ ಅಂತ ಕೇಳ್ತಾ. ಹುಡುಗ ಬಹಳ ವರ್ಷಗಳಿಂದ ನನ್ನ ಗೆಳೆಯ, ಅವನು ಓಂ ಮಹೇಶ್ ಚಿತ್ರರಂಗದಲ್ಲಿ ಕಷ್ಟಪಡ್ತಾ ಇದ್ದಾನೆ. ಸೈಕಲ್ ಹೊಡಿತಾ ಇದ್ದೇನೆ, ಅದಕ್ಕೆ ನಾನು ಸೈಕಲ್ ಇರೋ ಶರ್ಟ್ ಹಾಕೊಂಡ್ ಬಂದಿದ್ದು ನೋಡ್ರಿ. ಸೈಕಲ್ ಜೀವನ ನಮ್ಗೆ ಏನಂತಂದ್ರೆ ಚಿತ್ರರಂಗದಲ್ಲಿ ಸೈಕಲ್ ಹೊಡಿಯೋದು ಅಂದ್ರೆ ಕಷ್ಟಪಡೋದು ಅಂತ. ಅದಕ್ಕೆ ಅದಕ್ಕೆ ಪೂರಕವಾದಂತ ಸೈಕಲ್ ಇರುವಂತ ಶರ್ಟ್ ತಗೊಂಡ್ಬಂದಿದ್ದೀನಿ. ಇರ್ಲಿ, ಅವನು ಪಾಪ ಏನೋ ಆಸೆ ಇಟ್ಕೊಂಡಿದ್ದಾನೆ, ಸಿನಿಮಾ ಮಾಡಬೇಕು, ಹೆಸರು ಮಾಡಬೇಕು ಅಂತ. ಎಷ್ಟು ದಿನ ಫೈಟರ್ ಆಗಿರೋವಂಥದ್ದು, ಗುಂಪಲ್ಲಿರೋವಂಥದ್ದು, ಸಣ್ಣ ಪುಟ್ಟ ಪಾತ್ರಗಳನ್ನ ಹೀರೋ ಆಗಬೇಕು ಅಂತ. ಜೊತೆಗೆ ಅವ್ರ ತಮ್ಮ ಫಾರಿನ್ ಅಲ್ಲಿ ಇದ್ದವರು ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ, ಅವರ ಫ್ಯಾಮಿಲಿ.
ಅವರು ಕೂಡ ಇದಕ್ಕೆ ಚಿತ್ರೋದ್ಯಮಿಯಾಗಿ ಪದಾರ್ಪಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮೂಲ ಇವನು ಮಹೇಶ್ ಗೊತ್ತಿರುವಂತ ಕೆಲಸ ಗೊತ್ತಿರುವಂತನು, ಚಿತ್ರರಂಗ ಗೊತ್ತಿರುವಂತನು ಮಾಡ್ತಾ ಇದ್ದಾನೆ. ಆಗ್ಲಿ, ಒಳ್ಳೇದಾಗ್ಲಿ. ಮುಖ್ಯವಾಗಿ ನೋಡಿ, ಇಲ್ಲಿ ಇದ್ದಾರೆ ಅಣ್ಣವರು, ಕವಿರತ್ನ ಕಾಳಿದಾಸ ಅಲ್ಲಿ ಅವರು ಕುರಿ ಕಾಯೋನ ಒಂದು ಪಾತ್ರ ಮಾಡಿದ್ದಾರೆ. ಅವರು ಒಂದು ಲೈನ್ ಬಳಸ್ತಾರೆ ಇದರಲ್ಲಿ, ಕುಂತ್ರೆ ಕುರುಬಾ ನಿಂತ್ರೆ ಕಿರುಬಾ ಅಂತ. ಆ ಲೈನೇ ಇಟ್ಕೊಂಡು ನಾವು ಟೈಟಲ್ ಸಾಂಗ್ ಮಾಡಿದ್ವಿ. ಫಸ್ಟ್ ಸಾಂಗ್ ಅದಕ್ಕೆ ಒಳ್ಳೆ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಅದನ್ನ ಬಿಟ್ಟು ಇನ್ನೂ 4 ಹಾಡುಗಳಿದೆ, ಅದನ್ನೆಲ್ಲ ಮಾಡ್ತಾ ಇದೀವಿ. ಒಟ್ಟಲ್ಲಿ ಇದು ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಹಳ್ಳಿ ಪರಿಸರದ ಒಂದು ಚಿತ್ರ ಮಾಡ್ತಾ ಇದೀವಿ. ಈಗ ಸದ್ಯಕ್ಕೆ ಇವತ್ತು ಬರೀ ಟೈಟಲ್ ಲಾಂಚ್ ಅಷ್ಟೇ. ಇದು ಶುರು ಆದ್ಮೇಲೆ ಮಾಡ್ಬೇಕು, ಕೇಳಿದ್ದಾರೆ, ಮಾಡ್ತಾ ಇದೀವಿ. ಈ ಪ್ರಪಂಚ